ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಸಿಎನ್ಜಿ ಬದಲು ಸಿಬಿಜಿ ಇಂಧನ ಪೂರೈಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಮಾರಿಕಾಂಬಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಚಾಲಕರು ಭಾಗವಹಿಸಿ ಬಂಕ್ಗೆ ಮುತ್ತಿಗೆ ಹಾಕಿದರು. ಶಿರಸಿ ನಗರದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಚಾಲಕರು ಪ್ರತಿಭಟನೆ ನಡೆಸಿದರು. ಸಿಎನ್ಜಿ ಬದಲು ಸಿಬಿಜಿ ಇಂಧನ ಪೂರೈಕೆ ಮಾಡಲಾಗುತ್ತಿದೆ ಎಂದು ಚಾಲಕರು ಆರೋಪಿಸಿದರು. ನಗರದಲ್ಲಿ ಹೆಚ್ಚಿನ ಟ್ಯಾಕ್ಸಿ ಹಾಗೂ ಆಟೋಗಳು ಸಿಎನ್ಜಿ ಆಧಾರಿತವಾಗಿವೆ ಎಂದು ಹೇಳಿದರು. ಸಿಬಿಜಿ ಇಂಧನ ಬಳಕೆಯಿಂದ ವಾಹನಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ ನೇತೃತ್ವದಲ್ಲಿ ನೂರಾರು ಚಾಲಕರು ಬಂಕ್ಗೆ ಮುತ್ತಿಗೆ ಹಾಕಿದರು. ತಕ್ಷಣ ಸಿಬಿಜಿ ಇಂಧನ ಪೂರೈಕೆ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯ ಬಳಿಕ ಬಂಕ್ ಮಾಲಕರು ಚಾಲಕರ ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದರು. ಪ್ರತಿಭಟನೆಯಲ್ಲಿ ಮಾರಿಕಾಂಬಾ ಟ್ಯಾಕ್ಸಿ ಯೂನಿಯನ್ನ ರಾಘುಗೌಳಿ ಸೇರಿದಂತೆ ಅನೇಕ ವಾಹನ ಮಾಲಕರು ಹಾಗೂ ಆಟೋ ಚಾಲಕರು ಭಾಗವಹಿಸಿದ್ದರು. ಅದು ನೀವು ಏನಾದ್ರು ಕೊಡಕ್ ಬರ್ತದೆ ಕಂಪನಿಗೆ ಸಬ್ಮಿಟ್ ಮಾಡಕ್ಕೆ? ವಿಡಿಯೋ ಕೊಡ್ತೀರಾ? ಹೇಳ್ತೀರಿ? ನೀವು ಹಿಂಗೆ ಹೇಳ್ಬೋದು ಬಿಟ್ರೆ ಒಂದ್ ಮಿನಿಟ್ ಬಾಕಿದೆಲ್ಲ ಬೇಡ. ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಎಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೇವೆ. ಎದಕ್ಕೆ ಸಲುವಾಗಿ ನೀನು ಬಂದ್ ಮಾಡ್ಬೇಕು ಸಿಬಿಜಿ ಅನ್ನೋದ್ರ ಹೇಳ್ತಾ ಇದ್ದೇವೆ. ಇದೆಲ್ಲ ನೀನು ಅವ್ರ ಹತ್ರ ಮನವರಿಕೆ ಮಾಡೋದು ನಿನ್ ಕೆಲಸ. ಹೌದು, ಆದ್ರೂ ಸೇಲ್ ಮಾಡ್ರಿ ಅಂದ್ರೆ ಪಾಯಿಂಟ್ ಬರ್ಬೇಕಾಗಿದ್ದಿಲ್ಲ. ನಮ್ಗೆ ಬಂದ್ ಮಾಡಕ್ ಪರ್ಮಿಷನ್ ಇಲ್ಲ. ವಿರೋಧ ಮಾಡಿ ಬಂದ್ ಮಾಡ್ತಾ ಇದ್ದೀವಿ. ಟ್ಯಾಕ್ಸಿ ಯೂನಿಯನ್ ಆಟೋ ಯೂನಿಯನ್ ಬಂದು ಮಾಡಿ ಲಕ್ಷ್ಮಿ ಈ ಪಾಯಿಂಟ್ ಬೇಕಾಗಿಲ್ಲ. ಇದೇನು ಸಿಬಿಜಿ ಅನ್ನು ಹಾಕ್ತಾ ಇದ್ದೇವೆ ನಾವು. ಇದರಿಂದ ನಮ್ಮ ಗಾಡಿಗೆ ಮೈಲೇಜು ಇತ್ತು ಮತ್ತೆ ಇಂಜನ್ ಕೆಲಸಕ್ಕೆ ಬರ್ತಾ ಇತ್ತು ಗಾಡಿ. ಆ ಕಾರಣದಿಂದ ನಾವು ಸಿಬಿಜಿಯನ್ನು ಬಂದ್ ಮಾಡ್ತಾ ಇದ್ದೀವಿ. ಸಿಎನ್ಜಿನೇ ನಮಗೆ ಬಳಕೆಗೆ ಮಾಡಿಕೊಡ್ಬೇಕಾಗಿ ವಿನಂತಿ. ಈಗ ತಿಂಗಳಿಂದ ನೀವು ಸಿಎನ್ಜಿ ಕಂಟಿನ್ಯೂ ಆಗಿ ತರಿಸ್ಕೊಡ್ತಾ ಇದ್ರಿ. ಈಗ ಏಕಾಏಕಿಯಾಗಿ ನೀವು ಇದು ಬಂದ್ ಮಾಡಿ ಸಿಬಿಜಿ ಆಗ್ತಾ ಇದ್ದೀರಿ. ಅದನ್ನ ನಾವು ವಿರೋಧ ಮಾಡಿ ಇವತ್ತಿನ ದಿನ ನಾವ್ ಏನ್ ಮಾಡ್ತಾ ಇದ್ದೀವಿ, ನಮ್ಗೆ ಸಿಎನ್ಜಿ ಬೇಕು ಹೇಳಿ ನಿಮ್ಮ ಹತ್ರ ಹೇಳ್ತಾ ಇದೀವಿ. ಇನ್ನು ಮುಂದೆ ನಮ್ಗೆ ಸಿಬಿಜಿ ಬೇಡ ಇಲ್ಲ. ಈಗ ಸಿಎನ್ಜಿ ಬರೋ ತನಕ ಪೆಟ್ರೋಲ್ ಪಂಪ್ ನೀವು ಏನ್ ಮಾಡೋರು? ನೀವು ಬಂದ್ ಮಾಡ್ಬೇಕು. ಜನರ ನಮ್ಮ ಮನೆಗೆ ಹೆಣ ಬಿದ್ರು ನಾ ಬಂದ್ ಮಾಡೋಂಗಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲ ಸಿಬಿಜಿ ಅವ್ರಿಗೆ ಎಲ್ಲ ವಿರೋಧ ಇಲ್ಲ. ಜನ ಕಾಣ್ತದಲ್ಲ, ವೆಹಿಕಲ್ ಇದಲ್ಲ. ಸಿಬಿಜಿ ಬೇಡ ಬೇರೆಯವರಿಗೆ ನಮ್ಗೆ ಸಂಬಂಧ ಇಲ್ಲ. ಈಗ ನಿಮ್ ಸಂಬಂಧ ಇಲ್ಲ, ಬಾಕಿದವರಿಗೆ ನಿಮ್ ಸಂಬಂಧ ಇಲ್ವಾ? ಸಿಬಿಜಿ ಬೇಕಂದ್ರೆ ಅವ್ರು ಹಾಕೊಂಡು ಹೋಗ್ಲಿಲ್ಲ. ಪಂಪ್ ಬಂದ್ ಮಾಡ್ಬೇಕು. ನೀವು ಬಂದ್ ಮಾಡ್ತಾ ನಾವು ಪಬ್ಲಿಕ್ ಅಲ್ಲಿ ನಿಮ್ಮ ಹತ್ರ ಮನೆ ಇದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಾವು ಹಂಗ್ ಕೊಟ್ರೆ ಆಗಲ್ಲ. ನೀವು ನೀವು ಬಂದ್ ಮಾಡಿಸ್ಬೇಕು. ಯಾಕೆ ಬಂದ್ ಮಾಡಿಸ್ಬೇಕು? ನೀವು ಬಂದ್ ಮಾಡಿಸ್ಬೇಕು. ಇಲ್ಲಾಂದ್ರೆ ತಹಸೀಲ್ದಾರ್ ಹತ್ರ ಹೋಗಿ ಎಸಿ ಅವ್ರ ಹತ್ರ ಯಾರ ತರ ಕೊಡ್ಬೇಕು ನೀವು ಕೊಡ್ಬೇಕು. ಇಲ್ಲಾಂದ್ರೆ ನೀವು ಸುಮ್ನೆ ಬಂದ್ ಮಾಡಿಸ್ಬೇಕು. ಈಗ 4 ತಿಂಗಳಿಂದ ನಾವು ಯಾಕೆ ಬಂದ್ ಮಾಡಿದ್ರೆ? ಅದು ಬಿಡ್ರಿ, ಅದು ಬಿಟ್ರೆ ಅಲ್ಲ ಯಾಕೆ ಬಂದ್ ಮಾಡಿದ್ರೆ? ಎಲ್ಲ ಜನದ್ದು ವಿರೋಧ ಇದ್ದಕ್ಕೆ ಬಂದ್ ಮಾಡಿದ್ರೆ ಸಿಎನ್ಜಿ ಸಿಕ್ತು. ಈಗ ಸಿಎನ್ಜಿ ಎಲ್ಲೂ ಸಿಗಲ್ಲ ಅಂತೆ. ಬಂದ್ ಮಾಡಿ ಆಫ್ಲೈನ್ ಎಲ್ಲ ಐತಿ. ಎಲ್ಲ ಸಿಬಿಜಿ ಬಂದ್ ಮಾಡ್ಬಿಡ್ಲಿಲ್ಲ, ಕ್ಯಾನ್ಸಲ್ ಬೇಡ. ಅದೇ ಹೇಳ್ತಾ ಇದ್ದೀವಿ, ಬೇಕಂದವ್ರಿಗೆ ಹಾಕೊಂಡು ಹೋಗ್ಲಿನಾ ಅಥವಾ ಏನು? ಯಾರಿಗೂ ಬೇಡ, ಯಾರಿಗೂ ಅವಶ್ಯಕತೆ ಇಲ್ಲ. ಬಂದ್ ಅವನೇನ್ ಹೇಳ್ಕೊತಾನೆ, ನಾವು ಬಂದ್ ಮಾಡಿಸ್ತಾ ಇದ್ದು ಅಂತ. ನಾಳೆ ಬಂದು ನಿಮ್ ಬೇರೆಯವರು ನೀವ್ ಯಾಕೆ ಬಂದ್ ಮಾಡಿದ್ರೆ ಕೇಳೋ ಹಂಗಿಲ್ಲ. ನೀವು ಇದು ಬಿಡು, ನೀವು ಬಂದ್ ಮಾಡಿಸಿದ್ದು. ಟ್ಯಾಕ್ಸಿ ಯೂನಿಯನ್ ಮತ್ತೆ ರಿಕ್ಷಾ ಯೂನಿಯನ್ ಅವ್ರು ಬಂದ್ ಮಾಡದಂತೆ ಉತ್ತರ ಕೊಡು ನೀನು. ಈಗ ನಾವು ಬಂದ್ ಮಾಡ್ತಾ ಇದ್ದಾರಲ್ಲ, ಹೌದು, ಯಾರಿಗೇನವ್ರಿಗೆ ಇದು ಹೇಳ್ಬೇಕು. ಅಲ್ಲ, ಈಗ ನಾವು ಟ್ಯಾಕ್ಸಿ ಯೂನಿಯನ್ ಮತ್ತೆ ರಿಕ್ಷಾ ಯೂನಿಯನ್ ಬಂದ್ ಮಾಡ್ತಾ ಇರೋದಲ್ಲ, ಸರಿ ಉಂಟಲ್ಲ? ಅದೇ ಹೇಳ್ತಾ ಇರೋದು. ಪಬ್ಲಿಕ್ ಎಲ್ಲರೂ ಬಂದಾರೆ. ನೀವು ಬಂದ್ ಮಾಡಿದ್ರೆ ಬಂದ್ ಮುಗಿದ್ ಟ್ಯಾಕ್ಸಿ ಮತ್ತೆ